ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗಿದೆ, ಎರಡು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಒಂದು ಕಡೆಯಿಂದ ಭೀಮನನ್ನ SIT ತಂಡದವರು ತಮ್ಮ ಸುಪರ್ದಿಗೆ ಪಡೆಯಬೇಕೆನ್ನುವಂಥ ಮನವಿ ಕೂಡ ಹೋಗಿದೆ, SITಗೆ ದೂರು ಕೂಡ ಹೋಗಿದೆ. ಒಂದಾದ್ರೆ ಮತ್ತೊಂದು ಕಡೆ SIT ತಂಡ ಸಮಾಧಿಗಿಯುವಂಥ ಕಾರ್ಯವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ SIT ಇಂದ ಕೇಂದ್ರದ NIA ತಂಡ ತನಿಖೆಯನ್ನು ಮಾಡಬೇಕು. SIT ಹತ್ರ ತನಿಖೆ ಆಗ್ತಾ ಇಲ್ಲ, ನಿಷ್ಪಕ್ಷಪಾತವಾದ ತನಿಖೆ ಆಗ್ತಾ ಇಲ್ಲ. ಹಾಗಾಗಿ NIA ತನಿಖೆ ಮಾಡಬೇಕೆನ್ನುವಂಥ ಮನವಿ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು. ಕೇಂದ್ರ ಸರ್ಕಾರ ಕೂಡ ಇದೀಗ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಒಂದು ಬೃಹತ್ತಾದ ಒಂದು ಮಹತ್ತರವಾದ ತೀರ್ಮಾನವನ್ನು ಕೈಗೊಂಡಿದೆ. ಹಾಗಾಗಿ ಇವತ್ತು ಅತ್ಯಂತ ದೊಡ್ಡದಾದಂಥ ಎರಡು ಡೆವಲಪ್ಮೆಂಟ್ ಆಗಿದೆ. ಹಾಗಾದ್ರೆ ಆ ಎರಡು ಡೆವಲಪ್ಮೆಂಟ್ಗೂ ಮುಂದೆ ಸಮಾಧಿ ಅಗೆಯುವಂಥ ಅಥವಾ ಸತ್ಯವನ್ನು ಹೊರಗೆ ತೆಗೆಯುವಂಥ ಕಾರ್ಯಕ್ಕೆ ಯಾವೆಲ್ಲ ಒಂದು ಹೆಲ್ಪ್ ಆಗುತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, ಇವತ್ತು ಬೆಳಿಗ್ಗೆ ಆದಂಥ ಒಂದು ಡೆವಲಪ್ಮೆಂಟನ್ನು ಮೊದಲಿಂದ ಹೇಳ್ತೇನೆ. ಅದೇನೆಂದರೆ, ಇಲ್ಲಿಯ ತನಕ ಇವತ್ತು ಸಮಾಧಿ ಅಗೆಯುವಂಥ ಕಾರ್ಯಕ್ಕೆ 10ನೇ ದಿನ ಇವತ್ತು GPR ಉಪಯೋಗಿಸ್ತಾರೆ ಅಥವಾ ಸ್ಥಳ ಹಾಜರು ಮಾಡ್ತಾರೆ ಎನ್ನುವಂಥ ಒಂದು ಊಹಾಪೋಹ ಮತ್ತು ಜೊತೆಗೆ ಗೊಂದಲ ಕೂಡ ಇತ್ತು. ಅದರ ಜೊತೆಗೆ ಇವತ್ತು ಭೀಮಾ ಕೂಡ ಒಂದು 2 ಗಂಟೆ ಲೇಟಾಗಿ ಬಂದಿದ್ದ. ಅಂದರೆ SIT ತಂಡದವರು ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿದ್ರು. ಅದಾದ ನಂತರ ಭೀಮಾ ಕೂಡ ಒಂದು 2 ಗಂಟೆ ಲೇಟಾಗಿ ಬಂದಂದ್ರೆ 2 ಗಂಟೆ ಲೇಟಾಗಿ ಅವನ್ನ ಕರ್ಕೊಬರಲಾಯಿತು. ಇದರ ಜೊತೆಗೆ SIT ತಂಡಕ್ಕೆ ಒಂದು ದೂರು ಕೂಡ ಹೋಗಿದೆ. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ನಡ ಅಂತ ಎನ್ನುವಂಥ ಒಂದು ಗ್ರಾಮ ಇದೆ. ಅಂದರೆ ಬೆಳ್ತಂಗಡಿಯ ತಾಲೂಕಿನಲ್ಲಿ ನಡ ಎನ್ನುವಂಥ ಗ್ರಾಮ ಇದೆ. ಆ ನಡ ಗ್ರಾಮದ ನಿವಾಸಿಯಾಗಿರುವಂಥ ಶ್ಯಾಮ್ ಸುಂದರ್ ಅವರು SITಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ವಕೀಲರ ಸುಪರ್ದಿಯಲ್ಲಿ, ಅಂದರೆ ಭೀಮನ ಪರವಾದ ಒಬ್ಬರ ಸುಪರ್ದಿಯಲ್ಲಿ ಭೀಮನನ್ನು ಇಡ್ಲಿಕ್ಕೆ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಭೀಮನನ್ನು ನೀವು ಸುಪರ್ದಿ ತಗೊಳ್ಬೇಕು, ನಿಮ್ಮ ಸುಪರ್ದಿಗಿರಬೇಕು. SIT ತಂಡ ಅವನಿಗೆ ಭದ್ರತೆಯನ್ನು ಒದಗಿಸಿಕೊಂಡು ಅವನು SITಯ ಒಂದು ಕಚೇರಿಯಲ್ಲೋ ಅಥವಾ ಒಂದು SIT ಸುಪರ್ದಲ್ಲಿ ಇರಬೇಕು ಎನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ಆ ಧರ್ಮಸ್ಥಳದಲ್ಲಿ 2 ಪಂಗಡಗಳಾಗಿ 2 ಪಂಗಡಗಳು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ತಮ್ಮ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇವೆ. ಹಾಗಾಗಿ SIT ತಂಡ ತನಿಖೆ ಮಾಡುವಾಗ SIT ತಂಡ ಸರಾಗವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಸಾಕ್ಷ್ಯನಾಶ ಆಗಬಾರ್ದು. ಮತ್ತು ಭೀಮಾ ದಿನಕ್ಕೊಂದರಂತೆ ಹೇಳಿಕೆ ಕೊಡೋದನ್ನು ಕೂಡ ನಿಲ್ಲಿಸಬೇಕು. ಒಂದೇ ಸಲ ಹೇಳಿಕೆ ಕೊಟ್ಟಾಗಿದೆ, 164 ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಅದಾದ ನಂತರ SIT ತಂಡದ ಹೆಡ್ ಆಗಿರುವಂಥ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಕೂಡ ಕೂರಿಸ್ಕೊಂಡು 1-to-1 ಮೀಟಿಂಗ್ ಮಾಡಿ 1-to-1 ವಿಚಾರಣೆ ಕೂಡ ಆಗಿದೆ. ಅದಾದ ನಂತರ ಇದೀಗ ದಿನಕ್ಕೊಂದರಂತೆ ಕತೆ ಹೇಳ್ತಾ ಇದ್ದಾರೆ. ಅವನಿಗೆ ಯಾರೋ ತಲೆಯಲ್ಲಿ ತುಂಬ್ತಾ ಇದ್ದಾರೆ, ಅವನಿಗೆ ದಿನಕ್ಕೊಂದರಂತೆ ಹೀಗೆ ಹೇಳು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ದೂರುದಾರ ಅಂದರೆ ಅರ್ಜಿದಾರ ಅಥವಾ ಅರ್ಜಿದಾರ ಶ್ಯಾಮ್ ಸುಂದರ್ ಅವರು ನಡ ಗ್ರಾಮದ ನಿವಾಸಿಯಾಗಿರ್ತಾರೆ. ಶ್ಯಾಮ್ ಸುಂದರ್ ಅವರು ಇವತ್ತು SIT ಕಚೇರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಭೀಮಾ ಯಾರ ಸುಪರ್ದಲ್ಲಿರ್ತಾನೆ ಅಂದರೆ ದೂರನ್ನ ತೆಗೆದುಕೊಂಡು ಆ ದೂರಿಗೆ ಅಥವಾ ಆ ಮನವಿಗೆ ಪುರಸ್ಕಾರವನ್ನು ಕೊಟ್ಟು ತಮ್ಮ ಸುಪರ್ದಿಗೆ SIT ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ SIT ಸುಪರ್ದಿಗೆ ತೆಗೆದುಕೊಂಡ್ರೆ ಇಷ್ಟು ದಿನ ಇರ್ತಾರೆ, ಎಲ್ಲಿ ತನಕ ಮಾಸ್ಕ್ ಇರಬೇಕು, ಎಲ್ಲಿ ತನಕ ಭೀಮನ ಜೀವನ ಹೀಗೆ ಕತ್ತಲ ಕೋಣೆಯಲ್ಲಿ ಇರುತ್ತೆ ಅನ್ನೋದು ಕೂಡ ಇದೀಗ ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ, ನಿನ್ನೆ ನಡೆದಂಥ ಒಂದು ಗಲಾಟೆಯ ನಂತರ ಇದೀಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತವೆ. ಇವತ್ತು ಕೊನೆಯ ಹಂತದ ಒಂದು ಕಾರ್ಯಾಚರಣೆ ಇತ್ತು. 13ನೇ ಸ್ಪಾಟಲ್ಲಿ ಸಮಾಧಿಯಾಗಿದ್ದು ಮೂಳೆ ಸಿಗುತ್ತಾ ಎನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಇದೀಗ ಶ್ಯಾಮ್ ಸುಂದರ್ ಎನ್ನುವಂಥ ಅರ್ಜಿದಾರ SIT ಸುಪರ್ದಿಗೆ ಆ ಭೀಮನನ್ನ ಇಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಅವರ ಸಂಬಂಧಿಕರು ಅಥವಾ ಅವರ ಒಂದು ಪಂಗಡದವರಿಗೋ ಅಥವಾ ಅವರ ಪರ ವಕೀಲರ ಹತ್ರ ಕೊಟ್ಟರೆ ದಿನಕ್ಕೊಂದರಂತೆ ಕತೆ ಹೇಳ್ತಾರೆ ಎನ್ನುವಂಥ ಮಾತು ಅಥವಾ ದೂರು ಇದೀಗ SIT ಕೊಟ್ಟಿದ್ದಾರೆ. ಇನ್ನು ಮುಂದೆ SIT ತಂಡ ತಮ್ಮ ಸ್ಪರ್ಧೆಗೆ ಇಟ್ಕೊಳ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮತ್ತೊಂದು ಮೆಗಾ ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ಮೆಗಾ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ನೋಡಿ, ಒಂದು 20 ದಿನದಿಂದ SIT ರಚನೆ ಆದ ನಂತರ ಡಾಕ್ಟರ್ ಪ್ರಣಬ್ ಮೊಹಂತಿ, ಅನುಚೇತ್, ಸೌಮ್ಯಲತಾ ಹೀಗೆ ಅನೇಕರು ಮಂಗಳೂರಿಗೆ ಬಂದು ಮಂಗಳೂರಿನ ಸ್ಥಳ ಹಾಜರು ಮಾಡಿ ಧರ್ಮಸ್ಥಳದಲ್ಲಿ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಒಂದು ಅಂತಿಮ ಮಳೆಯನ್ನು ಹೊಡಬೇಕು ಮತ್ತು ನ್ಯಾಯ ಹೊರಗೆ ಬರ್ಕೊಂಡು ದೃಷ್ಟಿಯಲ್ಲಿ ಒಂದು ತಂಡ ರಚನೆ ಆಯಿತು. ಅದಾದ ನಂತರ ಅಲ್ಲಿ ಆಗ್ತಾ ಇರುವಂಥ ಗೊಂದಲ, ಮೊದಲು 4 ದಿನ ಸರಾಗವಾಗಿ ಸಮಾಧಿಯಾಗುವಂಥ ಒಂದು ಕಾರ್ಯ ಆಯಿತು. ಯಾವಾಗ ಸ್ಪಾಟ್ ನಂಬರ್ 6ರಲ್ಲಿ ಒಂದು ಮೂಳೆ ಸಿಗ್ತಿಲ್ಲ, ಅದಾದ ನಂತರ ಎಲ್ಲರೂ ಖುಷಿ ಆಗುತ್ತೆ. ಅಂದರೆ ಖುಷಿ ಅಂದರೆ ಸತ್ಯ ಹೊರಗೆ ಬರುತ್ತೆ, ಮೂಳೆ ಇದೆ, ಭೀಮ ಹೇಳಿದ ಸತ್ಯ ಅನ್ನುವಂಥ ಮಾತು ಬರುತ್ತೆ. ಅದಾದ ನಂತರ ಯಾವುದೇ ಮೂಳೆಗಳು ಸಿಗಲ್ಲ. ಸ್ಪಾಟ್ ನಂಬರ್ 11ನ ಪಕ್ಕದ ಗುಡ್ಡದಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವ್ಯಕ್ತಿಯ ಒಂದು ಶವ ಸಿಗುತ್ತೆ. ಅದಕ್ಕೂ ಈ ಭೀಮ ಹೋಗ್ತಿರುವ ಮೂಳೆಗೂ ಸಂಬಂಧ ಇಲ್ಲ ಎನ್ನುವುದು ಕೂಡ ಅದು ಖಚಿತವಾಗುತ್ತೆ. ಅದಾದ ನಂತರ ಎಲ್ಲೋ ಭೀಮನ ಕಡೆಯಿಂದ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಭೀಮನ ಕಡೆಯ ವಕೀಲರು ಅಥವಾ ಪರ ಹೋರಾಟಗಾರರು ಇಲ್ಲ GPR ಅನ್ನ ಯೂಸ್ ಮಾಡಬೇಕು. ಅತ್ಯಂತ ದೊಡ್ಡ ಜಾಗ ಮತ್ತು ಮಳೆ ಮತ್ತು ಭೌಗೋಳಿಕ ಕಾರಣದಿಂದಾಗಿ ಅಲ್ಲಿ ಸ್ಥಳ ವ್ಯತ್ಯಾಸ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲಿ ಆಗಿ ನಾವು ಸಮಾಧಿ ಏನಾಗಿದ್ರೆ ಸತ್ಯ ಹೊರಬರಲ್ಲ, ಮೂಳೆ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ GPR ಯೂಸ್ ಮಾಡಿ ಅನ್ನುವಂಥ ಮನವಿ ಕೊಟ್ಟರು. ಅದರ ಜೊತೆಗೆ ಮಂಜುನಾಥ್ ಎನ್ನುವಂಥ ಇನ್ಸ್ಪೆಕ್ಟರ್ ಮೇಲೆ ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು, ಭೀಮನಿಗೆ ಹೆದರಿಸಿದೆ ಅನ್ನುವಂಥ ಆಪಾದನೆ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ
ದಾರಿ ತಪ್ಪತ್ತೆ ನಿಷ್ಪಕ್ಷಪಾತವಾಗಿ SIT ತನಿಖೆ ಮಾಡಲ್ಲ ಎನ್ನುವಂತ ಒಂದು ದೂರು ಕೂಡ ಇತ್ತು. ಅದರ ಜೊತೆಗೆ ಈಗ ಬರ್ತಿರುವಂತ ಮಾಹಿತಿ ಅಂದ್ರೆ ಒಬ್ಬ ದೂರುದಾರ ಕಾನೂನು ಹೋರಾಟಗಾರ ಕೇಂದ್ರ ಗೃಹ ಇಲಾಖೆಗೆ ಒಂದು ಮನವಿ ಪತ್ರನ ಬರೆದಿದ್ದು. ಅದೇನಂದ್ರೆ ಈ SIT ತಂಡದ ಹತ್ರ ಧರ್ಮಸ್ಥಳದಲ್ಲಿ ಅಕ್ಕಪಕ್ಕ ಆಗ್ತಾ ಇರುವಂತ ಈ ಅಸಹಜ ಸಾವುಗಳ ಈ ಒಂದು ಕಾರ್ಯ ಇದೆಯಲ್ಲ, ಅಂದ್ರೆ ಸಮಾಧಿ ಹೇಗಂತ ಕಾರ್ಯ ಮತ್ತು ತನಿಖಾ ಕಾರ್ಯ ಸರಿಯಾಗಿ ನಡೀತಲ್ಲ, ಇಲ್ಲಿ ಒತ್ತಡಕ್ಕೊಳಗಾಗ್ತಾರೆ, ಅವ್ರಿಗೆ ಪಾಪ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವರು ಗೊಂದಲದಲ್ಲಿದ್ದಾರೆ ಅನ್ನುವಂತ ಒಂದು ಮನವಿಯನ್ನ ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಬ್ಬರು ಪತ್ರವನ್ನು ಬರೆದಿದ್ರು, ಮನವಿಯನ್ನು ಕೂಡ ಮಾಡಿದ್ರು. ನೀವು ಆದಷ್ಟು ಬೇಗ ತುರಂತ ಅಂತ ಹೇಳ್ತಾರಲ್ಲ, ಆದಷ್ಟು ಬೇಗ ಅಥವಾ ಅತಿ ಶೀಘ್ರದಲ್ಲಿ NIA ತಂಡ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಂಡ ಧರ್ಮಸ್ಥಳಕ್ಕೆ ಬರಬೇಕು. ಧರ್ಮಸ್ಥಳದ ಈ SIT ತಂಡದ ಈ ಒಂದು ತನಿಖೆಯನ್ನು ತನ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ತನ್ನ ಸುಪರಿಗೆ ತೆಗೆದುಕೊಂಡು ನಿಷ್ಪಕ್ಷಪಾತವಾಗಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಬೇಕೆನ್ನುವಂತ ಮನವಿ ಕೂಡ ಮಾಡಿತು. ಅದಕ್ಕೆ ತ್ವರಿತಗತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಬಿಗ್ ಅಪ್ಡೇಟ್ ಕೊಟ್ಟಿದೆ. NIA ತಂಡವನ್ನ ಕಳಿಸುವ ಮಟ್ಟಿಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಗೃಹ ಸಚಿವಾಲಯ. ಆದ್ರೆ ಒಂದು ರೆಫರ್ ಮಾಡಿದೆ, ಅಂದ್ರೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಬೇರೆ ಬೇರೆ ಇಲಾಖೆಗಳಿವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ, ಬೇರೆ ಬೇರೆ ತನಿಖಾ ಸಂಸ್ಥೆಗಳಿವೆ. ಹಾಗಾಗಿ ಈ ಕರ್ನಾಟಕದಿಂದ ಹೋದಂತ ಒಂದು ಮನವಿ ಇದೆಯಲ್ಲ, ಆ ಮನವಿಯನ್ನ ಕೇಂದ್ರ ಅಂದ್ರೆ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ವರ್ಗಾವಣೆ ಮಾಡಿದೆ. ಅಂದ್ರೆ ಕೇಂದ್ರ ಸಚಿವಾಲಯ ಒಂದು ಮಹತ್ವವಾದ ತೀರ್ಮಾನವನ್ನು ಕೈಗೊಂಡು CTCR ಅಂತ, ಅಂದ್ರೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ಭಯೋತ್ಪಾದನಾ CTCR ಅಂತ ಹೇಳ್ತಾರೆ, ಅದಕ್ಕೆ ವರ್ಗಾವಣೆ ಮಾಡಿದೆ. ಹಾಗಾಗಿ ಆ ತಂಡ ಅಂದ್ರೆ CTCR ತಂಡ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡುತ್ತೆ, ಅದು ಯಾವ ಬರುತ್ತೆ, ಅದರ ಮುಂದಿನ ಹಂತ ಏನು, ಅದರ ಅಬ್ಸರ್ವೇಷನ್ ಯಾವ ತರ ಇರುತ್ತೆ, ಅದು ಬಂದು ಅಥವಾ ಇಲ್ಲಿ ಸ್ಥಳ ಮಾಜರ್ ಮಾಡುತ್ತೆ ಅಥವಾ SIT ತಂಡದಿಂದ ಸ್ವಲ್ಪ ಸಾಕ್ಷಿಯನ್ನು ಕಲೆಕ್ಟ್ ಮಾಡಿಕೊಂಡು SIT ತಂಡವನ್ನು ಮಾನಿಟರ್ ಮಾಡುತ್ತಾ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಹೀಗಾಗಿ ಕರ್ನಾಟಕದಿಂದ ಹೋದಂತ ಒಂದು ಅರ್ಜಿ ಇದೆಯಲ್ಲ, SIT ತಂಡದ ಜೊತೆಗೆ ನೀವು NIA ತಂಡ ಕೂಡ ಇಲ್ಲಿ ಬರಬೇಕು, SIT ತಂಡದ ಹತ್ರ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಗೊಂದಲ ಇರುತ್ತೆ. ಹಾಗಾಗಿ ನೀವು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ NIA ತಂಡ ಬರಬೇಕು, NIA ತಂಡ ಬರುವಂತ ನೀವು ಒಂದು ಸೂಚನೆಯನ್ನು ಹೊರಡಿಸಬೇಕು ಅಥವಾ ನೀವು ಅದಕ್ಕೆ ಆರ್ಡರ್ ಮಾಡಬೇಕು ಎನ್ನುವಂತ ಒಂದು ಮನವಿ ಕೂಡ ಇತ್ತು. ಹಾಗಾಗಿ ಕೇಂದ್ರ ಗೃಹ ಸಚಿವಾಲಯ NIA ತಂಡ ಕಳಿಸುವ ಬದಲು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಈಗ ಟ್ರಾನ್ಸ್ಫರ್ ಮಾಡಿದೆ. ಅವರು ಭಯೋತ್ಪಾದನಾ ನಿಗ್ರಹ ದಳ ಯಾವ ರೀತಿಯಲ್ಲಿ ಆ ಮುಂದಿನ ಕಾರ್ಯ ಕೈಗೊಳ್ಳುತ್ತೆ, ಯಾವ ಸೂಚನೆ ಹೊರಡಿಸುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತು ಜೊತೆಗೆ ಇಲ್ಲಿ ದೊಡ್ಡದಾದಂತ ಒಂದು ಸಂಶಯ ಕಾಡಿದ್ದೇನೆಂದ್ರೆ, ಮನವಿದಾರ ಅಥವಾ ಅರ್ಜಿದಾರರ ತನ್ನ ಸುದೀರ್ಘವಾದ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾನೆ. ಅದೇನೆಂದ್ರೆ, ಚೀನಾದಲ್ಲೂ ಕೂಡ ಈ ಧರ್ಮಸ್ಥಳದ ಅಕ್ಕಪಕ್ಕ ಆದಂತ ಅಸಹಜ ಸಾವುಗಳ ಪ್ರಕರಣ ಮತ್ತು ಭೀಮಾ ಎನ್ನುವಂತ ವ್ಯಕ್ತಿಯ ಆ ಸುದ್ದಿ ಚೀನಾದ ಮಾಧ್ಯಮದಲ್ಲೂ ಕೂಡ ಹರಿದಾಡ್ತಿದೆ. ಹಾಗಾಗಿ ಚೀನಾ ಹೇಳಿ ಕೇಳಿ ಬೇರೆ ದೇಶದ ಮಾಧ್ಯಮಗಳ, ಬೇರೆ ದೇಶಗಳ ಒಂದು ಸುದ್ದಿಗಳನ್ನ ಪ್ರಸಾರ ಮಾಡಲ್ಲ ಮತ್ತು ಅವರ ಮಾಧ್ಯಮವೂ ಕೂಡ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಒಂದು ಚಟುವಟಿಕೆ ಚೀನಾದಲ್ಲಿ. ಯಾಕಂದ್ರೆ ಅಲ್ಲಿ ಅವ್ರದೇ ಆದಂತ ಕಮ್ಯುನಿಸ್ಟ್ ಪಕ್ಷ ಇದೆ, ಅವ್ರದೇ ಆದಂತ 3-4 ಚಾನಲ್ ಇದೆ ಮತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂತ ಒಂದು ದೇಶದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಆದಂತ ಅಕ್ಕಪಕ್ಕ ಆದಂತ ಅಸಹಜ ಸಾವುಗಳ ಪ್ರಕರಣ ಮತ್ತು ಭೀಮನ ಹೇಳಿಕೆ, ಸಾವಿರಾರು ಹೆಣಗಳನ್ನು ಹೂತಾಕಿದ್ದೇನೆ, 3000ಕ್ಕೂ ಹೆಚ್ಚು ಹೆಣಗಳಿದೆ ಅಥವಾ 463 ಶವಗಳನ್ನು ನಾನೇ ಹೂತಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟು ಇವೆಲ್ಲವೂ ಕೂಡ ಚೀನಾ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಈ ಧರ್ಮಸ್ಥಳದ ಅಕ್ಕಪಕ್ಕ ಆಗ್ತಿರುವಂತ ಗೊಂದಲಕ್ಕೆ ಚೀನಾ ಕೂಡ ಫಂಡ್ ಮಾಡಿದೆ ಅನ್ನುವಂಥ ವಿಷಯವನ್ನ ತನ್ನ ಮನವಿಯಲ್ಲಿ ದೂರುದಾರ ಅಥವಾ ಮನವಿದಾರ ಅಥವಾ ಅರ್ಜಿದಾರ ತನ್ನ ಮನವಿಯಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೊಟ್ಟಿದ್ದ. ಹಾಗಾಗಿ ಕೇಂದ್ರ ಗೃಹ ಸಚಿವಾಲಯ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ವರ್ಗಾವಣೆ ಮಾಡಿದೆ. ಭಯೋತ್ಪಾದನಾ ನಿಗ್ರಹ ದಳ ಯಾವೆಲ್ಲ ಕಾರ್ಯವನ್ನು ಕೈಗೊಳ್ಳುತ್ತೆ, ಯಾವೆಲ್ಲ ಒಂದು ಸಿಬ್ಬಂದಿಗಳನ್ನ ಕರ್ನಾಟಕ ಕಳಿಸುತ್ತೆ, ಯಾವೆಲ್ಲ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನು ತೆಗೆದುಕೊಳುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ, ಒಂದು ಭೀಮಾ SIT ಸುಪರ್ದಿಗೆ ತೆಗೆದುಕೊಳ್ಬೇಕೆನ್ನುವಂತ ಅರ್ಜಿ ಹೋದ್ರೆ, ಮತ್ತೊಂದು ಕಡೆ ಕೇಂದ್ರದ NIA ತಂಡ ರಾಜ್ಯಕ್ಕೆ ಬಂದು ಈ ಭೀಮನ ಕೇಸನ್ನು ಸ್ಟಡಿ ಮಾಡಬೇಕು, ಭೀಮನ ಕೇಸನ್ನು ವಿಚಾರಣೆ ಮಾಡಬೇಕು ಮತ್ತು ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಎನ್ನುವುದನ್ನ ಕೇಂದ್ರ ಸರ್ಕಾರಕ್ಕೂ ಕೂಡ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಮನವಿ ಹೋಗಿತ್ತು. ಅದಕ್ಕೆ ತ್ವರಿತಗತಿಯಲ್ಲಿ ರೆಸ್ಪಾಂಡ್ ಮಾಡಿದಂತ ಕೇಂದ್ರ ಗೃಹ ಸಚಿವಾಲಯ ಅವರ ಮನವಿಯನ್ನ, ಚೀನಾದ ಮನವಿಯನ್ನ ಜೊತೆಗೆ SIT ತಂಡದ ಮೇಲೆ NIA ಕಳಿಸಬೇಕೆನ್ನುವಂತ ಮನವಿಯನ್ನ ಪುರಸ್ಕಾರ ಮಾಡಿ ಅದನ್ನ ಸದ್ಯದ ಮಟ್ಟಿಗೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ವರ್ಗಾವಣೆ ಮಾಡಿದೆ. ಇನ್ನು ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಕೇಂದ್ರ ಭಯೋತ್ಪಾದನಾ ನಿಗ್ರಹ ದಳ ಯಾವೆಲ್ಲ ಸ್ಟೆಪ್ ತಗೊಳುತ್ತೆ, ಯಾವೆಲ್ಲ ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ತನ್ನ ಒಂದು ಆರ್ಡರ್ ಪಾಸ್ ಮಾಡುತ್ತೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.